ರಿಲೇಶನ್ಶಿಪ್ ಏನು ದುಡ್ಡ ದುಡ್ಡಿಗೆ ಯಾಕೆ ದುಡ್ಡು ಯಾಕೆ ದುಡ್ಡಿದ್ರೆ ಜೀವನ ಮಾಡೋಕ್ಕಾಗಲ್ಲ ಬಂದ ರಿಲೇಶನ್ಶಿಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಡಿ ಟಿ ಬ್ಲಾಗರ್. ಇವತ್ತಿನ ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ನ ತಗೊಂಡ್ಬಂದಿದ್ದೀನಿ. ನಾನು ಆತರದಿಂದ ಕಾಯ್ತಿದ್ದೀನಿ ಆ ಕಂಟೆಂಟ್ ಏನು ಅಂತ ಹೇಳೋಕ್ಕೆ. ಈಗಿನ ಸಮಾಜದಲ್ಲಿ ಏನು ಯಾವುದಕ್ಕೆ ಡಿಮ್ಯಾಂಡ್ ಇದೋ ಅದ್ರ ಬಗ್ಗೆ ಕಂಟೆಂಟ್ನ ತಗೊಂಡ್ಬಂದಿದ್ದೀನಿ. ಆ ಕಂಟೆಂಟ್ ಏನಂತಂದರೆ ಮನಿ ವರ್ಸಸ್ ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು ಆಡಿಯನ್ಸ್ ಹತ್ರ ಮನಿ ವರ್ಸಸ್ ರಿಲೇಶನ್ಶಿಪ್ ಬಗ್ಗೆ ಅವ್ರ ಹತ್ರನೂ ಅಭಿಪ್ರಾಯ ತಗೊಂಡು ನಿಮಗೂ ತಿಳಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ್ದ ಮೇಲೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಅಂತಂದು ಇವತ್ತಿನ ವ್ಲಾಗ್ ಒಳಗೆ ತಿಳಿಸ್ತೀನಿ. ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಇರ್ತೈತಿ ಮನಿ ವರ್ಸಸ್ ರಿಲೇಶನ್ಶಿಪ್ ಒಳಗೆ. ಇಷ್ಟು ಪೀಪಲ್ಸ್ ಇರೋಂತ ಪಬ್ಲಿಕ್ ಪ್ಲೇಸಿಗೆ ಇದೇ ಫಸ್ಟ್ ಟೈಮ್ ಬರ್ತಿದ್ದೀನಿ. ಇದೆ ನೋಡಿ MBA ಗ್ರೌಂಡ್. ಇಲ್ಲಿ ಹಲವಾರು ತರ ಕೋರ್ಸಿಗೆ ಎಜುಕೇಶನ್ ಸಿಗುತ್ತೆ. ಬ್ರೋ ಬನ್ನಿ, ಒಂದ್ ಕ್ವಶನ್ ಇದೆ. ಆ ಕ್ವಶನ್ಗೆ ಆನ್ಸರ್ ನಿಮ್ದು ಯಾವ ತರ ಬರುತ್ತೆ ಅಂತ. ಮನಿ ವರ್ಸಸ್ ರಿಲೇಶನ್ಶಿಪ್ ಅಂತ ಹೇಳಿ, ನೀವು ಅದರಲ್ಲಿ ಯಾವ್ದಕ್ಕೆ ಬಹಳ ಇದು ಮಾಡ್ತೀರಾ, ವ್ಯಾಲ್ಯೂ ಕೊಡ್ತೀರಾ? ರಿಲೇಶನ್ಶಿಪ್ ಯಾಕೆ? ಮನಿ ಏನಣ್ಣ ಇವಾಗ ಬರ್ತೈತಿ ನಾಳೆ ಹೋಗ್ತೈತಿ. ರಿಲೇಶನ್ಶಿಪ್ ಇಂಪಾರ್ಟೆಂಟ್. ಈಗಿನ ಸಮಾಜದಲ್ಲಿ ದುಡ್ಡಿದ್ರೇನೆ ದುನಿಯಾ ಅಲ್ಲ. ದುಡ್ಡು ಇವಾಗ ಇರ್ತದ ನಾಳೆ ಹೋಗತ್ತಣ. ರಿಲೇಶನ್ಶಿಪ್ ಎಲ್ಲಿ ಇರ್ತೈತಣ? ದುಡ್ಡಿಂದ ಯಾರಿಂದ ಏನ್ ಬೇಕಾದ್ರೂ ಕೊಂಡ್ಕೊಳ್ಬೋದಲ್ಲ. ರಿಲೇಶನ್ಶಿಪ್ ಹೆಂಗೆ? ದುಡ್ಡಿದ್ರೆ ರಿಲೇಶನ್ಶಿಪ್ ಅಲ್ಲ, ಯಾವ್ದೇ ಆದ್ರೂ ದುಡ್ಡಿಂದ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಅಲ್ಲಣ್ಣ, ದುಡ್ಡು ಇಟ್ಕೊಂಡು ನಿಮಗೆ ಏನ್ ಬೇಕಾದೋ ಸುಖ ಬೇಕಂದ್ರೆ ಸುಖ ಅನ್ಬೋದು. ರಿಲೇಶನ್ಶಿಪ್ ಹೆಂಗ್ ಸಿಗುತ್ತೆ? ನಿಮ್ ಪ್ರಕಾರ ರಿಲೇಶನ್ಶಿಪ್. ಥ್ಯಾಂಕ್ ಯು ಬ್ರೋ. ಸರಿ, ಮನಿ ವರ್ಸಸ್ ರಿಲೇಶನ್ಶಿಪ್ ಅಂತ ನೀವು ಯಾವ್ದಕ್ಕೆ ವ್ಯಾಲ್ಯೂ ಜಾಸ್ತಿ ಕೊಡ್ತೀರಾ? ಯಾಕೆ? ಈಗಿನ ಸಮಾಜದಲ್ಲಿ ದುಡ್ಡಿದ್ರೆ ದುನಿಯಾ ಅಲ್ಲ. ಅದು ಕರೆಕ್ಟ್. ಥ್ಯಾಂಕ್ ಯು. ಇಲ್ಲಿ ಇದೆ ನೋಡ್ರಿ MBA ಗ್ರೌಂಡ್ ನ ಮೇನ್ ಗೇಟ್. ಇದೆ MBA ಗ್ರೌಂಡ್ ಕಾಲೇಜ್. ನೆಕ್ಸ್ಟ್ ಯಾರಾದ್ರೂ ಸಿಗ್ತಾರೆ? ನೆಕ್ಸ್ಟ್ ಯಾರಾದ್ರೂ ಲೇಡೀಸ್ ಮಾತಾಡ್ತಾರ? ಮೇಡಮ್, ಒಂದು ಕ್ವಶನ್ ಇದೆ, ನೀವ್ ಹೇಳಿದ್ದೆ ಆನ್ಸರ್ ಮಾತಾಡ್ತೀರಾ? ಅಂದ್ರೆ ಮನಿ ವರ್ಸಸ್ ರಿಲೇಶನ್ಶಿಪ್ ಅಂತ ನೀವು ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀರಾ ಅಂತ? ಯಾಕೆ? ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಈಗಿನ ಸಮಾಜದಲ್ಲಿ ಇದು ಮನಿಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಕೊಡ್ತಾರಲ್ಲ. ಎರಡು ಇಂಪಾರ್ಟೆಂಟ್. ಅವ್ರ ಅಂದ್ರೆ ಎರಡರಲ್ಲಿ ಒಂದು ರಿಲೇಶನ್ಶಿಪ್. ಥ್ಯಾಂಕ್ ಯು. ಯಾಕೆ ತುಂಬಾ ಜನ ಎಲ್ಲರೂ ಮನಿಗಿಂತ ರಿಲೇಶನ್ಶಿಪ್ ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಿದ್ದಾರೆ. ಮನಿ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೇನೋ ಎಲ್ಲೋ ಗೊತ್ತಿಲ್ಲ. ನನ್ ಪ್ರಕಾರ ಮನಿ ಎಲ್ಲರಿಗೂ ಇಷ್ಟ ಇರುತ್ತೆ, ಆದ್ರೆ ಮೀಡಿಯಾ ಮುಂದೆ ಮಾತ್ರ ನಾವು ಒಳ್ಳೆಯವರು ಅಂತ ಅನ್ಸ್ಕೊಳಕ್ಕೆ ಮನಿ ಬಿಟ್ಟು ರಿಲೇಶನ್ಶಿಪ್ ಅಂತಾನೆ ಹೇಳ್ತಾರೆ. ಪ್ರಾಂಪ್ಟ್ ಆಗಿ ಏನು ಇಲ್ಲ, ಇದ್ದಂಗೆ ಹೇಳೋರು. ಆದ್ರೆ ಮನಿಗೆ ಮನಿನೇ ಅಂತಾರೆ, ರಿಲೇಶನ್ಶಿಪ್ ಅಂತಾರೆ. ನೋಡೋಣ, ಇನ್ನು ಬೇರೆ ಬೇರೆ ಆಡಿಯನ್ಸ್ ಮಾತಾಡ್ತೀವಿ, ಕೇಳೋಣ. ನೋಡೋಣ, ಬ್ರದರ್ಸ್ ಇದಾರೆ, ಅವ್ರಿಗೆ ಕೇಳೋಣ. ಒಂದ್ ಕ್ವಶನ್ ಇದೆ, ಮನಿ ವರ್ಸಸ್ ರಿಲೇಶನ್ಶಿಪ್ ಅಂತ ಹೇಳಿ. ಅಂದ್ರೆ ದುಡ್ಡಿಗೆ ವ್ಯಾಲ್ಯೂ ಕೊಡ್ತೀರಾ, ಸಂಬಂಧಕ್ಕೆ ವ್ಯಾಲ್ಯೂ ಕೊಡ್ತೀರಾ? ದುಡ್ಡಿಗೆ ಎದಕ್ಕೆ? ಯಾಕೆ ದುಡ್ಡು ಎದಕ್ಕೆ? ಇದ್ದಂಗೆ ಹೇಳ್ರಿ, ಏನಿಲ್ಲ. ಸ್ವಲ್ಪ ಹತ್ರ ಬನ್ನಿ. ಇದ್ದಂಗೆ ಹೇಳ್ರಿ, ಏನಿಲ್ಲ. ದುಡ್ಡಿಗೆ ಎದಕ್ಕೆ ವ್ಯಾಲ್ಯೂ ಕೊಡ್ತೀರಾ ಅಂತ. ಹೀಗೆ ಸಮಾಜದಾಗ ಇರೋದೇ ದುಡ್ಡಿದ್ರೆ ದುನಿಯಾ. ನೀವ್ ಎದಕ್ಕೆ ದುಡ್ಡಿಗೆ ವ್ಯಾಲ್ಯೂ ಕೊಡ್ತೀರಾ? ನೀವ್ ಹೇಳೋಣ, ಅದೇ ನಿಮ್ದು ಬ್ರೋ. ಬ್ರೋ, ದುಡ್ಡಿದ್ರೆ ರಿಲೇಶನ್ಶಿಪ್ ಏನು ದುಡ್ಡ? ದುಡ್ಡಿಗೆ ಬ್ರೋ. ಎದಕ್ಕೆ ದುಡ್ಡು? ಯಾಕೆ? ದುಡ್ಡಿದ್ರೆ ಜೀವನ ಮಾಡಕ್ಕಾಗಲ್ಲ. ಈಗ ಏನಾದ್ರು ಏನಾದ್ರು ಪ್ರಾಬ್ಲಮ್ ಏನಾದ್ರು ಬಂದ್ರೆ ರಿಲೇಶನ್ಶಿಪ್ ದುಡ್ಡು ಈಗ ಏನಾದ್ರು ಅಕಸ್ಮಾತ್ ನಿಮ್ಗೆ ಏನ್ ಪ್ರಾಬ್ಲಮ್ ಆದ್ರೆ ರಿಲೇಶನ್ಶಿಪ್ ಇಂದ ಏನಾದ್ರು ಹೆಲ್ಪ್ ಆಗುತ್ತಲ್ಲ, ಅದ್ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಮಿಸ್ಟರ್ DT ಬ್ಲಾಗರ್ ಅಂತ ಇದೆ. ಮಿಸ್ಟರ್ DT ಬ್ಲಾಗರ್ ಇದು. ದುಡ್ಡು ಅಂದ್ರೆ ದುಡ್ಡು, ರಿಲೇಶನ್ಶಿಪ್ ಅಂದ್ರೆ ರಿಲೇಶನ್ಶಿಪ್. ಅವ್ರಿಗೆ ಏನ್ ಅನ್ಸುತ್ತೆ ಅದು ಮಾತಾಡುತ್ತೆ. ನೋಡೋಣ ಇನ್ನು ಯಾವ ತರ ರಿಲೇಶನ್ಶಿಪ್ ಗೆ ವ್ಯಾಲ್ಯೂ ಜಾಸ್ತಿ ಇದೆನಾ, ಏನು ಮನಿಗೆ ವ್ಯಾಲ್ಯೂ ಜಾಸ್ತಿ ಇದೆನಾ ಅಂತ.